ಸರ್. ರಾತ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಆಸಾಮಿಂದ ಬಂದಿದ್ದೆ. ನಮಸ್ಕಾರ, ಎಲ್ಲರೂ ಹೇಗಿದ್ದಾರೆ? ನಾನು ಸೂಪರ್ ಆಗಿದ್ದೀನಿ. ನಾವು ಇವತ್ತು ಒಂದು ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಮಧ್ಯರಾತ್ರಿ 12:30 ಆಗಿದೆ, ಅಂದರೆ ಸುಮಾರು 1 ಗಂಟೆ ಆಗ್ತಾಯಿದೆ. ಇವಾಗ ನೈಟಲ್ಲಿ ಫುಡ್ ಡೆಲಿವರಿ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಅಂದರೆ ಫುಡ್ನ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಇಷ್ಟು ಮಧ್ಯರಾತ್ರಿಯಲ್ಲಿ ಯಾರಾದರೂ ಫುಡ್ ಡೆಲಿವರಿ ಮಾಡ್ತಾರಾ ಅಂತ ನೋಡೋಕೆ ಈ ಫುಡ್ನ ಆರ್ಡ್ರ್ ಮಾಡಿದ್ದೀವಿ. ಬನ್ನಿ ಹಾಗಾದರೆ ಇವತ್ತಿನ ನೋಡಿನ ಶುರು ಮಾಡೋಣ. ಇಷ್ಟು ಮಧ್ಯರಾತ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾರೆ ಇಲ್ಲ ಅಂತ ನೋಡೋಣ. ಟೈಮ್ 12:32 ಆಗಿದೆ. 12 ಆಗಿ 32 ಆಗಿದೆ. ನೋಡೋಣ, ಇನ್ನೂ ಕೂಡ ವೇಟಿಂಗ್ ಮಾಡ್ತಾಯಿದ್ದೀವಿ ಎಷ್ಟೊತ್ತು ತನಕ ಬರುತ್ತೆ ಅಂತ. ಬಂದರೆ ನೋಡೋಣ ಯಾರು ಡೆಲಿವರಿ ಮಾಡ್ತಾರೆ ಅಂತ. ಅವರು ಕೂಡ ಸ್ವಲ್ಪ ಮಾತಾಡ್ಸೋಣ. ಮತ್ತು ಮಿಡ್ ನೈಟ್ನಲ್ಲಿ ವೇಟಿಂಗ್ ಮಾಡೋದು ಒಂಥರ ಏನೋ ಮಜಾ ಸಿಗ್ತಾಯಿದೆ, ಮಜಾ ಬರ್ತಾಯಿದೆ. ಯಾರೂ ಇಲ್ಲ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾವೇ ಹುಚ್ಚಿನ ಥರ ಓಡಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಬಿರಿಯಾನಿ ಟೆಸ್ಟ್ ಮಾಡೋಣ. ಹೈದ್ರಾಬಾದ್ ಬಿರಿಯಾನಿ, ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ವೆಜ್ಜಾ ನಾನ್ ವೆಜ್ ಅಲ್ಲೇ? ಅದು ನಾನ್ ವೆಜ್ ಆರ್ಡ್ರ್ ಮಾಡಿದ್ದೀವಿ ಇಷ್ಟು ಮಧ್ಯರಾತ್ರಿಯಲ್ಲಿ. ಪೊಲೀಸರು ಗಾಡಿ ಅಲ್ಲೇ ಎಲೆಕ್ಷನ್ ಟೈಮ್ದಾಗ ಹೆಂಗೆ ಓಡಾಡೋದು ತಪ್ಪು. ಮತ್ತು ಇವತ್ತು ಎಲೆಕ್ಷನ್ ಕೂಡ, ಕರ್ನಾಟಕದಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ. ಅದು ರಾತ್ರಿ ಹೊತ್ತಲ್ಲಿ ಯಾರೂ ಕೂಡ ಇಲ್ಲ ರೋಡಲ್ಲಿ. ನೋಡ್ಬೋದು, ಪೂರ್ತಿಯಾಗಿ ರೋಡ್ ಖಾಲಿ ಇದೆ. ಯಾರೂ ಇಲ್ಲ, ಖಾಲಿ ರೋಡ್ ಖಾಲಿ. ಫೈನಲಿ ಆಗಿ ನಮಗೆ ಡೆಲಿವರಿ ಕನ್ಫರ್ಮ್ ಆಗಿದೆ. ಅಂದರೆ ಬರ್ತಾ ಇದ್ದಾರೆ ಡೆಲಿವರಿ ಕೊಡೋಕ್ಕೆ. ಬೇಜತ್ ಕುಮಾರ್ ಅಂತ ಯಾರೋ ಇಷ್ಟು ಮಧ್ಯರಾತ್ರಿಯಲ್ಲಿ ಬರ್ತಾ ಇದ್ದಾರೆ. ಹಾಂ ರಾಜು ಕನ್ನಡ ಬರುತ್ತಲ್ಲ? ಎಷ್ಟು ನೈಟ್ ಕೆಲಸ ಮಾಡ್ತಾಯಿದ್ರು? ಇದು ಪೇ ಮಾಡಲ್ಲ, ಅಮೌಂಟ್ ಕೊಡಲ್ಲ, ಆನ್ಲೈನ್ ಪೇ ಮಾಡಿ ಸೆನ್ಸ್ ಇಲ್ಲ. ಹೌದಾ? ಕ್ಯಾಶೇ ಕೊಡು. ಕ್ಯಾಶ್ ಇಲ್ಲ. ಹಾಂ, ಕ್ಯಾಶ್ ಇಲ್ಲ. ಹಿಡ್ಕೊ ನೋಡಿ ಸ್ವಲ್ಪ. ಹಾಂ, ನಡೀತದೆ. ಥ್ಯಾಂಕ್ ಯು. ಇವತ್ತು ನಮಗೆ ಮಧ್ಯರಾತ್ರಿಯಲ್ಲಿ ಇವರೇ ನಮಗೆ ಡೆಲಿವರಿ ಮಾಡಿದ್ದು. ಥ್ಯಾಂಕ್ ಯು ಸರ್. ರಾತ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಆಸಾಮಿಂದ ಬಂದಿದ್ದಾರಂತೆ. ಥ್ಯಾಂಕ್ ಯು ಬ್ರೋ. ಹೋಗಿ ಬನ್ನಿ ಆರಾಮಾಗಿ. ನಾವು ಡೆಲಿವರಿ ಬಾಯ್ಸ್ನ ಮೀಟ್ ಆದ್ವಿ, ಡೆಲಿವರಿ ಕೂಡ ಮಾಡಿದ್ರು. ಮತ್ತು ಅವ್ರು ಆಸಾಮಿಂದ ಬಂದಿದ್ದಾರಂತೆ. ಬೇರೆ ರಾಜ್ಯದಿಂದ ಬಂದು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ. ಮತ್ತು ತುಂಬ ಚೆನ್ನಾಗಿ ಕೂಡ ಏನಂತಾರೆ ರೆಸ್ಪಾನ್ಸ್ ಕೂಡ ಮಾಡಿದ್ರು. ಓಕೆ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಕಡೆ ಏನಾದರೂ ಕಮೆಂಟ್ ಮಾಡಿ. ಫೈನಲಾಗಿ ಬಿರಿಯಾನಿ ಆರ್ಡರ್ ಹಾಕಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರ ಡೆಲಿವರಿ ಬಾಯ್ಗೆ? ನೋ ಕಮೆಂಟ್, ಓನ್ಲಿ ಖಾನಾ. ಸ್ಟಾರ್ಟಿಂಗ್ ಬಿಲ್ಲು ಈ ಫೋಟೋ ಮಾಡೋಣ, ಏನೇನಿದೆ ಅಂತ, ಏನೇನು ಹಾಕಿದ್ದಾರೆ ಅಂತ ನೋಡೋಣ. ಸ್ವಲ್ಪ ಓಪನ್ ಮಾಡಿದ್ದೆ ಆಯ್ತು, ಸಿಂಪಲ್, ಏನು ತೊಂದರೆ ಇಲ್ಲ. ಸ್ವಲ್ಪ ಬಿಚ್ಚಿದೆ. ಮಧ್ಯರಾತ್ರಿಯಲ್ಲಿ ಬಿರಿಯಾನಿ ತಿನ್ನೋದೇ ಒಂದು ಮಜಾ. ಅದರಲ್ಲಿ ಡೆಲಿವರಿ ಬಾಯ್ ಕರೆಕ್ಟಾಗಿ ಟೈಮಿಂಗ್ ಪ್ರಕಾರ ಮಧ್ಯರಾತ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಆಸಾಮಿಂದ ಬಂದಿದ್ದಾರೆ. ಅವ್ರಿಗೆ ಕೂಡ ಒಂದು ಥ್ಯಾಂಕ್ ಯು. ಮತ್ತು ಬಿರಿಯಾನಿ ಟೇಸ್ಟ್ ಮಾಡೋಣ ಇವಾಗ ಹೇಗಿದೆ ಅಂತ. ಲೆಗ್ ಪೀಸ್ ಮ್ಯಾಂಗ ಗ್ರೇವಿ ಕೊಟ್ಟಿದ್ದಾರೆ, ಕಾಣುತ್ತಲ್ಲ? ಬಿರಿಯಾನಿ ಓಪನ್ ಮಾಡೋಣ.
ಓಕೆ, ಪ್ಯಾಕೇಜ್ ಅಂತ ಚೆನ್ನಾಗಿ ಮಾಡಿದ್ದಾರೆ, ಮೀಡಿಯಮ್. ಅದು ಬಿಸಿ ಬಂದಿದೆ ಫುಡ್ನ. ಮ್ಯಾಕ್ಡೊನಾಲ್ಡ್ ಗ್ರೇವಿ ಕೊಟ್ಟಿದ್ದಾರೆ ಒಂದು ವೈಟು ಮತ್ತು ಬಿರಿಯಾನಿ. ಬನ್ನಿ ಹಾಗಾದರೆ ಈ ಬಿರಿಯಾನಿ ಇವಾಗ ಬೇಟಿಂಗ್ ಮಾಡೋಣ. ಚೆನ್ನಾಗಿದೆ. ಮತ್ತೆ ಮಧ್ಯರಾತ್ರಿಯಲ್ಲಿ ಈ ಥರ ಕೂತು ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಅದು 1 ಗಂಟೆಗೆ. ಏನೋ ಒಂದು ಮಜಾ ಬರ್ತಾ ಇದೆ, ಅದು ಮಧ್ಯರಾತ್ರಿಯಲ್ಲಿ. ಬನ್ನಿ ಟೇಸ್ಟ್ ಮಾಡೋಣ ಬಿರಿಯಾನಿ ಹೇಗಿದೆ ಅಂತ. ಬಿರಿಯಾನಿ ತಿಂದು ನಿಮ್ಗೆ ಸಿಗ್ತೀವಿ. ಮಧ್ಯರಾತ್ರಿಯಲ್ಲಿ ಈ ಥರ ಬಿರಿಯಾನಿ ತಿನ್ನೋದೇ ಒಂದು ಮಜಾ. ಹೆಂಗೆ ಅನ್ನಿಸ್ತಾ ಇದೆ? ಪೀಸ್ ಎಲ್ಲ ಪೀಸ್ ಇಡ್ತತ್ತು. ಹಾಕೋ. ಹೆಂಗಿದೆ ಟೇಸ್ಟ್? ಮಸ್ತ್. ಪೀಸ್ ಮಧ್ಯರಾತ್ರಿ ಈ ಥರ ರೋಡ್ ಬದಿಯಲ್ಲಿ ಕುತ್ಕೊಂಡು ಪೀಸ್ ತಿನ್ನೋದೇ ಒಂದು ಮಜಾ. ಆನಿಯನ್ ಕೊಟ್ಟಿಲ್ಲ? ಹೇಗೆ ಕೊಟ್ಟರು ನೋಡೋಣ. ಫೈನಲಾಗಿ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಟೇಸ್ಟ್ ಅಂತೂ ಬೆಂಕಿ. ನೋಡಿದ್ರಲ್ಲ, ಹೊಟ್ಟೆಪಾಡಿಗಾಗಿ ರಾತ್ರಿ ಅನ್ನಲ್ದೆ ಮತ್ತು ಮಾರ್ನಿಂಗ್ ಅನ್ನಲ್ದೇ ಕೆಲಸ ಮಾಡ್ತಾ ಇದ್ದಾರೆ. ಆಸಾಮಿಂದ ಬಂದಿದ್ದಾರೆ. ಕನ್ನಡ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ನಾನು ಅವ್ರ ಹತ್ರ ಅವ್ರು ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಅವರು ಆಸಾಮಿಂದ ಬಂದರು, ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮತ್ತು ಅವ್ರ ಸ್ಮೈಲ್, ಎಷ್ಟೊಂದು ರಾತ್ರಿ ಕೆಲಸ ಮಾಡ್ತಾಯಿದ್ರು, ಅವ್ರ ಹತ್ರ ಒಂದು ಸ್ಮೈಲ್ ಇತ್ತು, ಅದು ಕೂಡ ಇಷ್ಟ ಆಯಿತು. ಮತ್ತು ನಮಗೇನಂತಾರೆ, ರಾತ್ರಿ ಹೊತ್ತಲ್ಲಿ ಹೊಟ್ಟೆ ತುಂಬಿಸಿದ ಪುಣ್ಯಾತ್ಮಗೆ ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಥ್ಯಾಂಕ್ ಯು ಹೇಳಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಥರ ಯಾರಾದರೂ ಸಿಕ್ಕರೆ ಹೆಲ್ಪ್ ಮಾಡಿ. ನೆಕ್ಸ್ಟ್ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬಿರಿಯಾನಿ ಕೂಡ ತುಂಬ ಇಷ್ಟ ಆಯಿತು, ಮತ್ತು ಡೆಲಿವರಿ ಬಾಯ್ ಕೂಡ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.